ಟಾಕ್ಸಿಕ್ ಟೀಮ್ ರಾಕಿಂಗ್ ಸ್ಟಾರ್ ಯಶ್ ಅವರ ಬರ್ತ್ಡೇಗೆ ಒಂದು ಒಳ್ಳೆಯ ಗಿಫ್ಟ್ ಅನ್ನೇ ಕೊಟ್ಟಿದೆ ಅಂದ್ರೆ ತಪ್ಪಾಗಲ್ಲ. ಹೌದು, ಟಾಕ್ಸಿಕ್ ಟೀಸರ್ ಅಷ್ಟೊಂದು ಅದ್ಭುತವಾಗಿ ಬಂದಿದೆ. ಮೊದಲನೇದಾಗಿ ನಮ್ಮ ಕನ್ನಡ ಇಂಡಸ್ಟ್ರಿಯ ರಾಕಿ ಬಾಯ್ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಟಾಕ್ಸಿಕ್ ಟೀಸರ್ ಹೇಗಿದೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಒಂದು ಸಿನಿಮಾನ ತೆರೆ ಮೇಲೆ ತರೋಕೆ ತುಂಬಾ ವರ್ಷಗಳು ತೆಗೆದುಕೊಳ್ಳುವುದರಲ್ಲಿ ಯಾವುದೇ ಅನುಮಾನವಿಲ್ಲದೆ ಈ ಸಿನಿಮಾ ಅಷ್ಟೊಂದು ಅದ್ಭುತವಾಗಿ ತರೋಕೆನೆ ಅಷ್ಟು ಸಮಯ ತೆಗೆದುಕೊಂಡಿದ್ದಾರೆ ಅಂತ ಈ ಟೀಸರ್ ನೋಡಿದ್ರೇನೆ ಅರ್ಥ ಆಗುತ್ತೆ. ನಿಜವಾಗ್ಲೂ ಆಫ್ಟರ್ KGF 2 ನಂತರ ರಾಕಿ ಬಾಯ್ ಅವರು ತೆಗೆದುಕೊಂಡಿರುವ ಸಮಯ ಯಾವುದೇ ತಪ್ಪು ಇಲ್ಲದೆ ಈ ಸಿನಿಮಾಗಾಗಿ ಕೊಟ್ಟಿರುವುದು ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಹೌದು, ಈ ಸೀನ್ ಅಂದ ರಾಕಿ ಬಾಯ್ ಅವರ ಎಂಟ್ರಿ ಆಗುತ್ತೆ. ನಿಜವಾಗ್ಲೂ ರಾಕಿ ಬಾಯ್ ಅವರ ಈ ಟೀಸರ್ ನ ಎಂಟ್ರಿ ಸಖತ್ತಾಗಿ ಕ್ರೇಜಿಯಾಗಿ ಇತ್ತು ಅಂತಾನೆ ಹೇಳ್ಬೋದು. ಇದು ಒಂಥರ ನಮ್ಮ ಯೂತ್ಸ್ಗೆ ತುಂಬಾನೇ ಇಷ್ಟ ಆಗುವಂತ, ಸ್ವಲ್ಪ ನಗು ಭರಿಸುವಂತಹ ಮುಖದಲ್ಲಿ ಅನ್ನೋ ರೀತಿಯಾಗಿ ಎಂಟ್ರಿ ಇತ್ತು ಈ ಟೀಸರ್ ಅಲ್ಲಿ. ಈ ಹಿಂದೆ ಬಿಟ್ಟಂತಹ ಟಾಕ್ಸಿಕ್ ಗ್ಲಿಮ್ಸ್ ನಲ್ಲೂ ಕೂಡ ರಾಕಿಂಗ್ ಸ್ಟಾರ್ ಯಶ್ ಅವರ ಕ್ಯಾರೆಕ್ಟರ್ ಒಂಥರ ಕ್ರೇಜಿ ಬಾಯ್ ರೀತಿ ತರಾನೇ ಇತ್ತು. ಸೊ ಈ ಮೂವಿಯಲ್ಲಿ ರಾಕಿ ಬಾಯ್ ಅವರ ಕ್ಯಾರೆಕ್ಟರ್ ಒಂಥರ ಫುಲ್ ಕ್ರೇಜಿಯಾಗಿ ಹುಡುಗಿಯರೊಂದಿಗೆ ಜಾಲಿಯಾಗಿ ಇರೋ ಒಂದು ರೋಲ್ ನ ಪ್ಲೇ ಮಾಡಿದ್ದಾರೆ ಅಂತ ಅನ್ಸುತ್ತೆ. ನೋಡೋಣ ಸಿನಿಮಾ ರಿಲೀಸ್ ಆದ ಮೇಲೆ. ಹೌದು, ಈ ಸಿನಿಮಾದಲ್ಲಿ BGM ಕೂಡ ಅಷ್ಟೇ ಅದ್ಭುತವಾಗಿ ಮೂಡಿ ಬಂದಿರುತ್ತೆ ಅನ್ಸುತ್ತೆ. ಹೌದು, ಈ ಹಿಂದೆ ಬಿಟ್ಟಂತ ಗ್ಲಿಮ್ಸ್ ಹಾಗೂ ಈ ಟೀಸರ್ ಅಲ್ಲೂ ಕೂಡ BGM ತುಂಬಾನೇ ಕಿವಿಗೆ ಸೀನ್ ಗಳನ್ನ ಅಷ್ಟೊಂದು ಕ್ಯೂರಿಯಾಸಿಟಿಯಿಂದ ಮತ್ತು ತುಂಬಾ ಇಂಟ್ರೆಸ್ಟ್ ಇಂದ ನೋಡೋ ಹಾಗೆ ಇತ್ತು. ಇನ್ನು ರಾಕಿಂಗ್ ಸ್ಟಾರ್ ಅವರ ಎಂಟ್ರಿ ಕೂಡ ಸಖತ್ತಾಗಿ, ಅವರ ಹೇರ್ ಸ್ಟೈಲ್ ಚೆನ್ನಾಗಿ ಕಾಣುತ್ತಿದೆ ಈ ಮೂವಿಲಿ. ಹೌದು, ಅವರ ಕೈ ಮೇಲಿರೋ ಟ್ಯಾಟೋ ಏನು ಹೇಳುತ್ತೆ ಈ ಮೂವಿಲಿ. ಅವರು ರಣಹದ್ದುನ ಅಂತ ಪಿಕ್ಚರ್ ನೋಡೋದಾಗ್ಲಿ ಅರ್ಥವಾಗುತ್ತೆ. ಇನ್ನು ಅವರು ತುಂಬಾನೇ ಸ್ವ್ಯಾಗ್ ಹಾಗೂ ಆಟಿಟ್ಯೂಡ್ ಅಲ್ಲಿ ಈ ಟೀಸರ್ ಅಲ್ಲಿ ಡೈರೆಕ್ಟರ್ ಅವರು ತೋರಿಸಿದ್ದಾರೆ. ಇನ್ನು ಆಕ್ಷನ್ ಸೀಕ್ವೆನ್ಸ್ ಗಳು ಕೂಡ ತುಂಬಾನೇ ಚೆನ್ನಾಗಿ ಮೂಡಿ ಬಂದಿದೆ ಈ ಟೀಸರ್ ಅಲ್ಲಿ. ಅದು ಎದ್ದು ಕಾಣುತ್ತೆ ಅಂತಾನೆ ಹೇಳಬಹುದು. ಇದಿಷ್ಟೇ ಟೀಸರ್ ಅಲ್ಲಿ ಇರುವಾಗ ಇನ್ನು ಮೂವಿ ಪೂರ್ತಿ ಯಾವ ರೀತಿ ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ ಅಂತ ನಾವು ಥಿಯೇಟರ್ ಅಲ್ಲೇ ವಿಟ್ನೆಸ್ ಮಾಡಬೇಕಾಗುತ್ತೆ. ಇನ್ನೇನು 2 ತಿಂಗಳಲ್ಲೇ ಈ ಮೂವಿ ರಿಲೀಸ್ ಆಗಿ ವರ್ಲ್ಡ್ ವೈಡ್ ಇದರ ಒಂದು ಗತ್ತುವನ್ನ ಇಡೀ ವರ್ಲ್ಡ್ಗೆ ತೋರಿಸೋಕೆ ರಾಕಿ ಬಾಯ್ ಮತ್ತು ಗೀತು ಮೋಹನ್ ದಾಸ್ ಅವರು ಈ ಟಾಕ್ಸಿಕ್ ನ ಮೂಲಕ ರೆಡಿಯಾಗಿದ್ದಾರೆ ಅಂತಾನೆ ಹೇಳಬಹುದು. ಸೊ ಇನ್ನೇನು 2 ತಿಂಗಳು ಅಷ್ಟೇ ಬಾಕಿ ಇರೋದ್ರಿಂದ ಈ ಸಿನಿಮಾದ ಹಾಡುಗಳು ಯಾವ ರೀತಿ ಇರುತ್ತವೆ ಹಾಗೂ ಈ ಸಿನಿಮಾದ ಉದ್ದಕ್ಕೂ ರಾಕಿಂಗ್ ಸ್ಟಾರ್ ಯಶ್ ಅವರ ಪಾತ್ರ ಹೇಗೆ ತೆಗೆದುಕೊಂಡು ಹೋಗುತ್ತೆ ಅಂತ ಯಶ್ ಅಭಿಮಾನಿಗಳು ಹಾಗೂ ಕನ್ನಡ ಸಿನಿ ಪ್ರೇಕ್ಷಕರಲ್ಲಿ ಕುತೂಹಲ ಮೂಡಿಸಿದೆ. ಸೊ ರಾಕಿಂಗ್ ಸ್ಟಾರ್ ಯಶ್ ಅವರ ಬರ್ತ್ಡೇಗೆ ಒಂದು ಬಿಗ್ ಬ್ಲಾಸ್ಟ್ ಆಗಿದೆ ಅಂತಾನೆ ಹೇಳಬಹುದು. ಸೊ ಯಾರೆಲ್ಲ ಈ ಟೀಸರ್ ನೋಡಿದ್ರೆ ನಿಮಗೆ ಟೀಸರ್ ಹೇಗೆ ಅನಿಸಿತು, ಇಷ್ಟವಾಯ್ತಾ ಅಥವಾ ಇನ್ನೂ ಏನಾದರೂ ಟೀಸರ್ ನಲ್ಲಿ ಇರಬೇಕಿತ್ತಾ ಎಂದು ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ. ಸೊ ಇದಿಷ್ಟು ಟಾಕ್ಸಿಕ್ ಟೀಸರ್ ನ ಬಗ್ಗೆ ಒಂದು ಮಾಹಿತಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಬಾಯ್.